ನಮಸ್ತೆ. ಏನಪ್ಪ ಇಷ್ಟು ಸುಂದರವಾಗಿ ರೆಡಿಯಾಗ್ಬಿಟ್ಟಿದ್ದಾರೆ ಅಮ್ಮ ಅಂತ ಅನ್ಕೋತಿದ್ದೀರಾ? ಹೌದು, ಇನ್ಮೇಲೆ ಈ ಜೀವನದ ಪಾಠಗಳು ಅಂತ ಹೇಳಕ್ಕೆ ಬಂದಿದ್ದೀನಲ್ವಾ, ಆ 7 ಪಾಠಗಳಲ್ಲಿ ಈ ಥರ ರೆಡಿಯಾಗೋದು ಸಹ ಒಂದು ಪಾಠ. ನಮ್ಮ ಜೀವನದಲ್ಲಿ 45+ ಆಗೋವರೆಗೂ ನಾವು ಎಷ್ಟೋ ವಿಷಯಗಳನ್ನು ನಮಗೋಸ್ಕರ ಮಾಡ್ಕೊಳ್ಳೋದನ್ನು ಮರ್ತ್ಬಿಟ್ಟಿರ್ತೀವಿ. ಬೇರೆಯವ್ರಿಗೋಸ್ಕರನೇ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಅನುಭವಗಳು, ಈ ಪಾಠಗಳು ಯಾವುದೇ ಶಾಲೆಯಲ್ಲಿ, ಯಾವುದೇ ಕಾಲೇಜಲ್ಲಿ ನಮಗೆ ಹೇಳ್ಕೊಡಲ್ಲ. ಜೀವನದಲ್ಲಿ ಅನುಭವಿಸಿದ ಮೇಲೆಯೇ ನಾವು ಈ 7 ಪಾಠಗಳನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ. ಅದರಲ್ಲಿ ಮೊದಲನೆಯ ಪಾಠ ಏನಪ್ಪ ಅಂದರೆ, ನಾವು ನಮ್ಮ ಯೌವನದಲ್ಲಿ ಬೇರೆಯವರು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟೇ ಕೆಲಸಗಳನ್ನು ಮಾಡ್ತೀವಿ. ನಮ್ಮ ಖುಷಿಗೋಸ್ಕರ ನಾವು ಕೆಲಸವನ್ನು ಮಾಡಲ್ಲ. ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋಸ್ಕರ, ಬೇರೆಯವ್ರಿಗೆ ಖುಷಿ ಕೊಡೋದಕ್ಕೋಸ್ಕರ ನಾವು ಕೆಲಸಗಳನ್ನು ಮಾಡ್ತೀವಿ. ಬೇಡ, ನಾವು ಈ ಸಮಯದಲ್ಲಾದರೂ ನಮಗೋಸ್ಕರ ನಾವು ಖುಷಿ ಪಡೋದಕ್ಕೋಸ್ಕರ ಕೆಲಸಗಳನ್ನು ಮಾಡೋಣ. ಬೇರೆಯವ್ರಿಗೆ ಎಷ್ಟೇ ಮಾಡಲಿ ಅವರು ಮೆಚ್ಚಲ್ಲ. ಅದಕ್ಕೋಸ್ಕರ ಈ ಮೊದಲನೇ ಪಾಠವನ್ನು ನಾವು ಮೊದಲು 45+ ಆದಮೇಲೆ ಕಲಿತ್ಕೊಳ್ಳೋಣ. ಈಗಾಗಲೇ ನನಗೆ 50+ ಆಗ್ತಾ ಇದೆ, ಆದರೆ 45+ ಆಗ್ತಾ ಇದೆಯಲ್ವಾ? ನೀವು ತಕ್ಷಣ ಇದನ್ನು ಕಲ್ತ್ಕೊಳ್ಳಿ. ನಿಮಗೋಸ್ಕರ, ನಿಮ್ಮ ಖುಷಿಗೋಸ್ಕರ ಕೆಲಸಗಳನ್ನು ಮಾಡಿ. ಇದು ಜೀವನದ ಮೊದಲನೇ ಪಾಠ 45+ ಆಗೋ ಜನಗಳಿಗೆ. ಎರಡನೆಯ ಪಾಠ ಏನಪ್ಪ ಅಂದರೆ, ಆರೋಗ್ಯವೇ ಭಾಗ್ಯ. ನಮ್ಮಂಥ ಏಜ್ ಆದವ್ರಿಗೆ ಆರೋಗ್ಯವೇ ಭಾಗ್ಯ. ಆರೋಗ್ಯವಂತರಾಗಿರುವುದು ನಮಗೂ ನಮ್ಮ ಮನೆಯವರಿಗೂ ಸಹ ಒಳ್ಳೆಯದು. ಏಕೆಂದರೆ ಅವರವರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ. ನಮ್ಮನ್ನು ನೋಡ್ಕೊಳ್ಳೋ ಅಷ್ಟು ಟೈಮು ಮತ್ತು ಹಣವೂ ಸಹ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆರೋಗ್ಯವೇ ನಮಗೆ ಭಾಗ್ಯ. ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದನೆ ಮಾಡಬಹುದು, ಆದರೆ ಆರೋಗ್ಯವನ್ನು ಕಳ್ಕೊಂಬಿಟ್ರೆ ನಾವು ಮತ್ತೆ ಅದನ್ನು ಪಡೆಯೋದು ಬಹಳ ಕಷ್ಟ. ಅದಕ್ಕೋಸ್ಕರ ದಿನ ಒಂದು ಅರ್ಧ ಗಂಟೆ ನಮಗೋಸ್ಕರ ಮೀಸಲಿಡೋಣ. ವಾಕಿಂಗ್ ಮಾಡೋಣ, ಯೋಗ ಮಾಡೋಣ, ಮತ್ತು ಆರೋಗ್ಯವಾದ ಊಟವನ್ನು ಮಾಡೋಣ. ಅದು ಇದು ತಿಂದು ಬಾಯಿ ಚಪಲವನ್ನು ಕಡಿಮೆ ಮಾಡಿಕೊಳ್ಳೋಣ ಮತ್ತು ಆರೋಗ್ಯವಂತರಾಗಿ ಇರೋಣ. ಇದು ಜೀವನದ ಎರಡನೆಯ ಪಾಠ. ಬೇರೆಯವ್ರಿಗೋಸ್ಕರ ಅಡುಗೆ ಮಾಡಿ ಬಡಿಸಿ, ಹೆಂಗಸ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ಬಡಿಸಿ ಅವರು ಆರೋಗ್ಯವಂತರನ್ನಾಗಿ ಮಾಡ್ತೀವಿ. ನಾವೇನು ಮಾಡ್ತೀವಿ, ಉಳಿದಿದ್ದು ಪಳೆದಿದ್ದು ತಿನ್ನೋಕ್ಕೆ ಹೋಗ್ತೀವಿ. ಬೇಡ, ನಾವು ಸಹ ಒಳ್ಳೆಯ ಆಹಾರವನ್ನೇ ತಿನ್ನೋಣ. ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಬೇರೆಯವರು ನಮ್ಮನ್ನು ನೋಡಿಕೊಳ್ಳುವಂತಹ ಸ್ಥಿತಿಗೆ ಹೋಗೋದು ಬೇಡ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಆರೋಗ್ಯವೇ ಭಾಗ್ಯ. ಇದು ಎರಡನೆಯ ಪಾಠ. ಮೂರನೇ ಪಾಯಿಂಟು, ಅತಿ ಮುಖ್ಯವಾಗಿ ನಮ್ಮಂಥ ತಾಯಂದಿರಿಗೆ ಇದು ಕಲಿಯಲೇಬೇಕಾದಂತಹ ಪಾಠ. ಏನಂದರೆ, ಮಕ್ಕಳ ಜೀವನ. ಮಕ್ಕಳನ್ನು ಬೆಳೆಸಿರ್ತೀವಿ, ವಿದ್ಯಾಭ್ಯಾಸ ಕೊಟ್ಟಿರ್ತೀವಿ, ಅವರಿಗೆ ಚೆನ್ನಾಗಿ ನಾವು ನೋಡ್ಕೊಂಡಿರ್ತೀವಿ. ಅದನ್ನೇ ನಾವು ಅವರ ಮೇಲೆ ಒಂಥರ ಭಾರ ಹೇರೋ ರೀತಿಯಲ್ಲಿ ಮಾಡಬಾರ್ದು. ಅವರ ಜೀವನ ಅವರಿಗೆ ಬಿಟ್ಬಿಡಬೇಕು. ಅವರ ನಿರ್ಧಾರಗಳಿಗೆ ನಾವು ಗೌರವವನ್ನು ಕೊಡಬೇಕು. ನಾನು ಹೇಳಿದ್ದೇ ಕೇಳಬೇಕು ಅನ್ನೋದನ್ನು ಮಾತ್ರ ನಾವು ಮಾಡೋಕ್ಕೆ ಹೋಗಬಾರ್ದು. ಒಂದು ವಿಷಯ ಹೇಳಬೇಕು ಅಂದರೆ, ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ಆದರೆ ಜಾಸ್ತಿ ನಿರೀಕ್ಷೆ ಇರಬಾರ್ದು. ಅವ್ರು ಅದು ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋ ನಿರೀಕ್ಷೆಗಳನ್ನು ಇಟ್ಕೋಬಾರ್ದು. ಇದು ಜೀವನದ ಮುಖ್ಯವಾದಂತಹ ಮೂರನೆಯ ಪಾಠ. ಅದರಲ್ಲೂ ನಮ್ಮಂಥ ಹೆಂಗಸರುಗಳಿಗೆ ನಿರೀಕ್ಷೆ ಇಟ್ಕೊಂಡ್ಬಿಡ್ತೀವಿ. ಮೊದಲು ಅದನ್ನು ತೆಗೆದುಹಾಕ್ಬಿಡ್ಬೇಕು. ಆಟೋಮೆಟಿಕ್ಕಾಗಿ ಅವರು ಮಾಡುವಂತಹ ಕರ್ತವ್ಯಗಳನ್ನು ಮಾಡ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ತಲೆಗೆ ತಗೊಂಡು ನಾವು ತುಂಬಾ ಡಿಸ್ಟರ್ಬ್ ಆಗ್ತೀವಿ. ಅದನ್ನು ಮಾಡಬಾರ್ದು. ಅವರ ನಿರ್ಧಾರಕ್ಕೂ ಸಹ ನಾವು ಗೌರವವನ್ನು
ಕೊಡಬೇಕು. ಇದು ಮುಖ್ಯವಾದ ಮೂರನೆಯ ಜೀವನದ ಪಾಠ. ಇನ್ನು ನಾಲ್ಕನೆಯ ಪಾಠ, ಇದು ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ ಇರುವಂಥದ್ದೇ. ಏನಪ್ಪ ಅಂದರೆ ಮನಸ್ತಾಪಗಳು. ಮನೆಯಲ್ಲಿ ಜಗಳ, ಮುನಿಸು, ಕೋಪ ಎಲ್ಲವೂ ನಡೀತಾ ಇರ್ತವೆ. ಆದರೆ ಅದನ್ನು ಕ್ಷಮಿಸ್ಬಿಡ್ಬೇಕು. ಕೆಲವು ಸಮಯ ಹೊತ್ತಿ ಹೋಗ್ಬೋದು, ಜೀವನದುದ್ದಕ್ಕೂ ಹೊತ್ಕೊಂಡು ಅದನ್ನೇ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬಾರ್ದು. ಕ್ಷಮೆ ಮೊದಲ ಪಾಠ ಆಗಬೇಕು ಮನೆಯಲ್ಲಿ. ಮತ್ತು ಅವರು ಮಾಡಿದ್ದೆಲ್ಲ ಸರಿ ಅಂತ ಹೇಳಿಬಿಟ್ಟು ಒಪ್ಕೊಳ್ಳೋದಲ್ಲ. ನಮ್ಮ ಮನಸ್ಸಿಗೆ ಶಾಂತಿಯನ್ನು ಮಾಡ್ಕೋಬೇಕು ಅಂದರೆ ಕ್ಷಮಿಸುವಂತಹ ದೊಡ್ಡ ಗುಣ ಇರಬೇಕು. ತಪ್ಪು ಅಂದರೆ ತಪ್ಪೇ, ಆದರೆ ಅದನ್ನು ನಾವು ಕ್ಷಮಿಸ್ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಒಪ್ಕೋಬಾರ್ದು ಅಂದರೆ ಮನಸ್ಸಿನಲ್ಲಿ ಒಪ್ಕೊಳ್ಳೋಕ್ಕೆ ಹೋಗಬಾರ್ದು. ಆದರೆ ಕ್ಷಮಿಸುವ ಗುಣವನ್ನು ಹೊಂದಿರಬೇಕು. ಆಗಲೇ ಸಂಸಾರ, ಮನೆ, ಮಕ್ಕಳು, ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇರುವಂಥದ್ದು. ಇದು ಕ್ಷಮಿಸುವ ನಾಲ್ಕನೇ ಗುಣ. 45+ ಆದಮೇಲೆ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರುವಂಥದ್ದು. ಭಾರವನ್ನು ಹೊತ್ತು ನಡೆಯುವುದಕ್ಕಿಂತ ಭಾರವನ್ನು ಕ್ಷಮಿಸಿ ಹಗುರ ಮಾಡಿಕೊಳ್ಳುವುದು ನಾಲ್ಕನೆಯ ಪಾಠ ಅಲ್ವಾ. 5ನೆಯ ಪಾಠ ಅಂದರೆ ಸ್ನೇಹಿತರು ಜಾಸ್ತಿ ಇರಬೇಕು, ಸಂಖ್ಯೆ ಜಾಸ್ತಿ ಇರಬೇಕು ಅಂತ ಅಲ್ಲ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಸ್ನೇಹಿತ ಇದ್ದರೆ ಸಾಕು. ನಾವು ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಇರುತ್ತೆ, ಅದೇ ರೀತಿ ನಮ್ಮ ಸ್ನೇಹಿತರಿಗೂ ಸಹ ವಯಸ್ಸಾಗುತ್ತೆ. ಅವರ ಸಂಬಂಧ ಅಂದರೆ ಈ ಸ್ನೇಹದ ಸಂಬಂಧ ಒಂದೇ ರೀತಿಯಲ್ಲಿ ಇರಬೇಕು. ಒಂದೇ ಹಡಗಿನಲ್ಲಿ ಸಾಗುವಂತೆ ಒಂದೇ ಮನಸ್ಥಿತಿ ಇರುವವರು ಇರಬೇಕು. ಸ್ನೇಹ ತುಂಬ ಅಪಾರವಾದದ್ದು, ಕಡಲಷ್ಟು ಆಳವಾದದ್ದು. ಸ್ನೇಹಿತರ ಸಂಖ್ಯೆ ಹೆಚ್ಚಾಗಿರಬೇಕಿಲ್ಲ, ಒಬ್ಬರಿದ್ದರೂ ಸಾಕು ಸಂಬಂಧಗಳನ್ನು ಬೆಸೆಯಲು. ಇದು ಒಳ್ಳೆಯ ಗುಣ ಲಕ್ಷಣ ಸ್ನೇಹಿತನದು ಅಲ್ಲವಾ. ಮತ್ತೊಂದು ಏನಪ್ಪ ಅಂದರೆ ನಮಗೆ 45 ವರ್ಷ ಆಗೋಯ್ತು, 50 ವರ್ಷ ಆಗೋಯ್ತು ಅಂತ ಹೇಳಿಬಿಟ್ಟು ನಮ್ಮ ಜೀವನ ಮುಖ್ಯ ಅಲ್ಲ. ಅದೇ ಒಂದು ಹೊಸ ಆರಂಭ ಅಂತ ನಾವು ತಿಳ್ಕೊಳ್ಳೋಣ. ಯಾವುದೇ ಕೆಲಸ ಮಾಡೋದಕ್ಕೆ ನಮಗೆ ವಯಸ್ಸು ಕೇವಲ ಸಂಖ್ಯೆ ಮಾತ್ರ, ಅದು ಅಡ್ಡ ಬರೋದಿಲ್ಲ. ನಮ್ಮಲ್ಲಿ ಹುಮ್ಮಸ್ಸಿದ್ರೆ, ಉತ್ಸಾಹ ಇದ್ದರೆ ನಾವು ಒಂದು ಸಣ್ಣ ವ್ಯವಹಾರವನ್ನು ಮಾಡಬಹುದು, ಇಲ್ಲ ಇನ್ಯಾವುದಾದರೂ ಹವ್ಯಾಸವನ್ನು ಬೆಳೆಸ್ಕೋಬಹುದು. ಬರೆಯುವಂತಹ ಚಟ ಇದ್ದರೆ ಏನಾದರೂ ಒಂದು ಬರೆಯಬಹುದು, ಯಾವುದಾದ್ರೂ ಬುಕ್ಕು, ಇಲ್ಲಾಂದರೆ ಒಂದು ಸಣ್ಣ ಚುಟುಕ ಕಾವ್ಯ, ಏನಾದರೂ ಒಂದು ರಚನೆಯನ್ನು ಮಾಡಬಹುದು. ಅದೇ ರೀತಿ ಈಗಿನ ಕಾಲದಲ್ಲಿ ವಯಸ್ಸಾಗಿದೆ ಅಂತ ಕೂತ್ಕೋಬೇಡಿ. ನಾನು ಈ ವಯಸ್ಸಲ್ಲೇ 50+ ನಾನು ಯೂಟ್ಯೂಬನ್ನು ಶುರು ಮಾಡಿದ್ದೀನಿ. ಮತ್ತು ಶುರು ಮಾಡಿ ನನ್ನ ವಾಚ್ ಅವರು ಸಹ ಕಂಪ್ಲೀಟ್ ಮಾಡಿದ್ದೀನಿ. 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಮಾನಿಟೈಸೇಷನ್ ಆಗೋಕ್ಕೆ ಇನ್ನೊಂದು 50-60 ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಸಾಕು, ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗುತ್ತೆ. ನನಗೆ ಆಗಲೇ ಈ ತಲೆ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ನಾನು ವಿಡಿಯೋಗಳನ್ನು ಮಾಡಬಹುದಾಗಿತ್ತು. ಬಿಡಿ ಹೋಗಲಿ, ಈಗಲಾದರೂ ನನಗೆ ಆ ಹವ್ಯಾಸ ಬೆಳೆಸ್ಕೊಳ್ಳೋ ಬುದ್ಧಿ ಬಂತಲ್ಲ. ನನ್ನ ಟೈಮನ್ನು ಬೇರೆ ಯಾವುದೋ ವೇಸ್ಟಾಗಿ ಹಾಳು ಮಾಡೋದಕ್ಕಿಂತ ಈ ಥರ ನಾನು ಎಂಗೇಜ್ ಆಗಿದ್ದರೆ ನನ್ನ ಮೈಂಡು ಸಹ ಶಾಂತಿಯಾಗಿರುತ್ತೆ. ಇದು ಬಹಳ ಮುಖ್ಯ. 45 ವರ್ಷ ಆಗೋಯ್ತು, 50 ವರ್ಷ ಆಗೋಯ್ತು ಅಂತ ನಮ್ಮ ವಯಸ್ಸು ಮುಗ್ದೋಗಿಲ್ಲ. ನಾವು ಹೊಸ ಆರಂಭವನ್ನು ಶುರು ಮಾಡೋಣ. ಇದು 6ನೆಯದು. ಮತ್ತು 7ನೆಯದು ಕೊನೆಯದಾಗಿ ಕೃತಜ್ಞತೆ ಇರಬೇಕು. ಕೃತಜ್ಞತೆ, ಧನ್ಯವಾದವನ್ನು ನಾವು ತಿಳಿಸ್ಬೇಕು. ಈಗ ಮಲ್ಕೋತೀವಿ, ನಾಳೆ ಎದ್ದೇಳ್ತೀವಿ, ದೇವರಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು. ಏನಪ್ಪ ಅಂದರೆ ಇನ್ನೊಂದು ದಿನ ಎಕ್ಸ್ಟ್ರಾ ನನಗೆ ಈ ಪ್ರಪಂಚದಲ್ಲಿ ಬಾಳುವ ಅವಕಾಶವನ್ನು ಕೊಟ್ಟಿದ್ಯಾ ಅಂತ ಹೇಳಿಬಿಟ್ಟು ಕೃತಜ್ಞತೆಯನ್ನು ಹೇಳಬೇಕು. ಇದು 7ನೆಯ ಮುಖ್ಯವಾದಂತಹ ಜೀವನದ ಪಾಠ. ಮತ್ತು ನಮ್ಮ ದೇಹವನ್ನು
ಸರಿಯಾಗಿ ಆರೋಗ್ಯವಾಗಿಟ್ಟಿದ್ಯಾ, ನಮ್ಮ ಕಣ್ಣುಗಳಿಗೆ ನೋಡುವ ಶಕ್ತಿಯನ್ನು ಕೊಟ್ಟಿದ್ಯಾ, ಕೈ ಕಾಲು ನಮ್ಮ ನಮ್ಮ ಶರೀರದ ಎಲ್ಲ ಅಂಗಗಳನ್ನು ಚೆನ್ನಾಗಿ ಕೆಲಸ ಮಾಡೋ ಥರ ಇಟ್ಟಿದ್ಯಾ. ದೇವರೇ ನಿನಗೆ ವಂದನೆಗಳು, ಧನ್ಯವಾದಗಳು, ಕೃತಜ್ಞತೆಗಳು ಅಂತ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದು ಜೀವನದ 7ನೆಯ ಪಾಠ. ಕೊನೆಯದಾಗಿ, ಕೃತಜ್ಞತೆ ಇರುವ ಮನಸ್ಸಿನಲ್ಲಿ ಅಸಮಾಧಾನ ಕಡಿಮೆಯಾಗುತ್ತದೆ, ಸಂತೋಷ ಹೆಚ್ಚಾಗುತ್ತದೆ. 45+50+ ಆಗೋಯ್ತು ಅಂದರೆ ಜೀವನ ಮುಗಿಯಲ್ಲ. ಆವಾಗಲೇ ನಮ್ಮ ಜೀವನದಲ್ಲಿ ನಿಜವಾದ ಅರ್ಥವನ್ನು ನಾವು ತಿಳ್ಕೊಳ್ಳುವಂತಹ ಸಮಯ. ಇಂತಹ ಜೀವನದ ಪಾಠಗಳನ್ನು ನೀವು ಎಷ್ಟೋ ಪಾಠಗಳನ್ನು ತಿಳ್ಕೊಂಡಿದ್ದೀರಾ. ಈ 7 ಪಾಠಗಳಲ್ಲಿ ನಿಮಗೆ ಯಾವ ಪಾಠ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇಂತಹ ಜೀವನದ ಪಾಠಗಳ ವಿಡಿಯೋಗಳನ್ನು ಇನ್ನೂ ಹೆಚ್ಚಾಗಿ ನಿಮಗೆ ತಲುಪಿಸುವ ಪ್ರಯತ್ನ ಮಾಡುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.